ಸ್ನೇಹಿತರೆ, ಮಹಾಭಾರತದ ಕಥಾಕಲಾಪಕ್ಕೆ ಸ್ವಾಗತ. ಗೆಳೆಯರೆ, ಎಷ್ಟು ಅದ್ಭುತವಾದ ಕಥಾನಕ ನೋಡಿ ಮಹಾಭಾರತ. ಅಲ್ಲಿ ಯಾವ ಘಟನೆನೂ ಏಕಧಾರೆಯಾಗಿ ಸಾಗೋಗೋದೇ ಇಲ್ಲ. ಅಲ್ಲಿ ಏಕತಾನತೆ ಇಲ್ಲ. ಪ್ರತಿಯೊಂದು ಘಟನೆಯ ಹಿಂದೆ ಕೂಡ ಒಂದು ಕಾರ್ಯಕಾರಣ ಸಂಬಂಧ ಇರುತ್ತೆ ಅನ್ನೋ ಫಿಲಾಸಫಿಯನ್ನು ನಮಗೆ ಕೊಡ್ತಾ ಹೋಗುತ್ತೆ ಮಹಾಭಾರತ. ಇರಲಿ, ಹಿಂದಿನ ಸಂಚಿಕೆಯಲ್ಲಿ ಶಂತನುವು ಸತ್ಯವತಿಯ ಮುಂದೆ ಪ್ರೇಮ ನಿವೇದನೆ ಮಾಡಿದ್ದ ವಿಷಯನ ನಿಮಗೆ ಹೇಳಿದ್ದೆ. ನಿನ್ನ ತಂದೆ ತಾಯಿ ಯಾರು ಅಂತ ಕೇಳಿದ ಶಂತನುವು ಅವಳು ದಾಶರಾಜನ ಹೆಸರು ಹೇಳಿದ ಕೂಡಲೇ ಅಲ್ಲಿಂದ ಹೊರಟು ಬಿಟ್ಟಿದ್ದ. ಗೆಳೆಯರೆ, ಇಲ್ಲವನನ್ನು ಸೆಳೆದಿದ್ದು ಸತ್ಯವತಿಯ ಸೌಂದರ್ಯನ, ಸುಗಂಧಾನ ಅಥವಾ ನಿಯತಿ ಅಂತೀವಲ್ಲ ಅದ, ಯಾರಿಗೊತ್ತು. ಅಂತೂ ಸತ್ಯವತಿಯ ಮೋಹ ಅವನನ್ನು ಎಷ್ಟು ಆವರಿಸಿತ್ತು ಅಂದರೆ ಅವಳ ಮಾತು ಮುಗಿಯೋ ಮೊದಲೇ ಮಹಾರಾಜ ಶಂತನುವು ಸತ್ಯವತಿಯ ತಂದೆ ದಾಶರಾಜನನ್ನು ಹುಡುಕೊಂಡು ಹೊರಟು ಬಿಟ್ಟಿದ್ದ. ಮಹಾರಾಜ ಕಣ್ರಿ ಅವನು. ಸ್ವಲ್ಪ ಸಹನೆ, ತನ್ನ ಸ್ಥಾನಕ್ಕೆ ಬೇಕಾದ ಗಾಂಭೀರ್ಯ, ವಯೋಸಹಜ ತಾಳ್ಮೆ ಇವೆಲ್ಲ ಸಹಜವಾಗಿ ಆತನಲ್ಲಿ ಇರಬೇಕಲ್ಲ. ಅವಳನ್ನು ಕಂಡ ಮೇಲೆ ಶಂತನುವು ಹದಿಹರಿಯದ ಹುಡುಗನಂತಾಗಿ ಹೋಗಿದ್ದ. ಹೀಗಾಗಿನೇ ತನ್ನ ರಥ ಏರಿ ನೇರವಾಗಿ ದಾಶರಾಜನ ಮನೆಗೆ ಬಂದ. ಪ್ರೀತಿ, ಪ್ರೇಮ, ಮೋಹ ಇವೆಲ್ಲ ಹೀಗೆ ಅಲ್ವಾ? ಮನುಷ್ಯನ ಅತಿ ದೊಡ್ಡ ಬಲಹೀನತೆಗಳು ತಾನೇ ಇವು ಎಂಥವರನ್ನು ಎಲ್ಲೆಲ್ಲಿಗೋ ತಂದು ನಿಲ್ಲಿಸ್ಬಿಡುತ್ತವೆ. ಸತ್ಯವತಿಯ ಪ್ರೇಮದಲ್ಲಿ ಬಿದ್ದಿದ್ದ ಶಂತನು ಮಹಾರಾಜ ಕೂಡ ತನ್ನನ್ನು ತಾನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದ. ಅವನನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿದ್ದವಳು ಸತ್ಯವತಿ ಮಾತ್ರ. ಹಾಗಾಗಿ ಆತ ಖುದ್ದಾಗಿ ಸತ್ಯವತಿಯ ತಂದೆ ದಾಶರಾಜನ ಬಳಿ ಬಂದು ನಿಂತ. ಅಲ್ಲೀಗ ಆಗಸ ಮತ್ತು ಭೂಮಿಯ ನಡುವೆ ನೆಂಟಸ್ತಿಕೆಯ ಮಾತು ನಡೆಯೋದಿತ್ತು. ಭರತ ವಂಶದ ಸಾಮ್ರಾಟನೇ ಖುದ್ದಾಗಿ ಬಂದು ತನ್ನ ಮಗಳನ್ನು ಮದುವೆಯಾಗ್ತೀನಿ ಅಂದರೆ ದಾಶರಾಜ ಬೇಡ ಅಂತ ಯಾವ ಬಾಯಲ್ಲಿ ತಾನೇ ಹೇಳಿಯಾನು? ಹಸ್ತಿನಾವತಿಯ ಮಹಾರಾಜನ ಆಸೆಯನ್ನು ತಿರಸ್ಕರಿಸುವ ಧೈರ್ಯ ಒಬ್ಬ ಸಾಮಾನ್ಯ ಮೀನುಗಾರರ ನಾಯಕನಿಗೆ ಹೇಗಿರೋದಿಕ್ಕೆ ಸಾಧ್ಯ? ಆದರೂ ಕೂಡ ಒಬ್ಬ ತಂದೆಯಾಗಿ ಸತ್ಯವತಿಯ ಭವಿಷ್ಯದ ಬಗ್ಗೆ ಯೋಚಿಸಲೇಬೇಕಿತ್ತಲ್ವಾ ದಾಶರಾಜ? ಸತ್ಯವತಿ ಮಹಾರಾಣಿಯಾಗ್ತಿದ್ದಾಳೆ ನಿಜ, ಆದರೆ ಅವಳ ಸಂತಾನಕ್ಕೆ ಅಧಿಕಾರ ಸಿಗುತ್ತಾ? ಬೆಸ್ತನ ಮಗಳ ಮಕ್ಕಳು ಮಹಾರಾಜರಾಗಿ ಚಂದ್ರವಂಶದ ಉತ್ತರಾಧಿಕಾರಿಗಳಾಗ್ತಾರಾ? ಆಸೆ ಅನ್ನೋದು ಮನುಷ್ಯ ಹುಟ್ಟುತ್ತಲೇ ಅವನ ಜೊತೆಗೆ ಬಂದಿರುತ್ತೆ ನೋಡಿ. ಆ ಆಸೆ ಮಹದಾಸೆಯಾಗಿ ದುರಾಸೆಯಾಗಿ ಪರಿವರ್ತನೆಗೊಂಡ ನಂತರವೇ ನಾನು, ನನ್ನ ಕುಟುಂಬ, ನನ್ನ ಸಮುದಾಯ, ನನ್ನ ಜನಾಂಗ, ನನ್ನ ಬೌದ್ಧಿಕ ಹಕ್ಕು, ನನ್ನ ರಾಜ್ಯ, ನನ್ನ ಜ್ಞಾನ, ನನ್ನ ಮಕ್ಕಳಿಗೆ ಹೀಗೆ ಸಂಕುಚಿತಗೊಂಡೇ ಈ ದೇಶದಲ್ಲಿ ವೃತ್ತಿ ವ್ಯವಸ್ಥೆ ಜಾತಿ ವ್ಯವಸ್ಥೆಯಾಗಿ ಪರಿವರ್ತನೆಗೊಂಡಿದ್ದು. ಅದನ್ನು ಮುಂದೆ ಯಾವತ್ತಾದರೂ ವಿವರವಾಗಿ ನಿಮಗೆ ಹೇಳ್ತೀನಿ. ಇಲ್ಲಿ ಮಗಳು ಮಹಾರಾಣಿಯಾಗ್ತಾಳೆ ಅನ್ನೋದಕ್ಕಿಂತ ಅವಳ ಮಕ್ಕಳಿಗೆ ರಾಜ್ಯ ಸಿಗುತ್ತಾ ಅನ್ನೋದು ದಾಶರಾಜನ ಚಿಂತೆಯಾಗಿತ್ತು. ಯಾಕೆಂದರೆ ಅಷ್ಟೊತ್ತಿಗಾಗಲೇ ಗಂಗಾತನೆಯ ದೇವವ್ರತ ಹಸ್ತಿನಾವತಿಯ ಯುವರಾಜನಾಗಿ ಪಟ್ಟಾಭಿಷಿಕ್ತಗೊಂಡಿದ್ದ. ಹಾಗಿದ್ದಾಗ ತನ್ನ ಮಗಳಿಗೆ ಹುಟ್ಟೋ ಮಕ್ಕಳಿಗೆ ಏನು ಸಿಗುತ್ತೆ? ಅವರು ಮತ್ತೆ ದಾಸಿ ಮಕ್ಕಳ ಥರ ಬದುಕಬೇಕಾ? ಅದನ್ನು ಕಂಡು ನನ್ನ ಮಗಳು ಕಣ್ಣಲ್ಲಿ ಕುದ್ದು ಹೋಗೋದಿಲ್ವಾ? ಇದೆಲ್ಲವನ್ನ ಯೋಚನೆ ಮಾಡಿದ ದಾಶರಾಜ, ನನ್ನ ಮಗಳನ್ನು ಮದುವೆಯಾಗಬೇಕು ಅಂದರೆ ನನ್ನ ಕೆಲ ಷರತ್ತುಗಳಿವೆ ಮಹಾರಾಜ ಅಂತ ಪೀಠಿಕೆ ಹಾಕೇಬಿಟ್ಟ. ಅಲ್ಲಿ ಯಾವ ತ್ಯಾಗಕ್ಕಾದರೂ ಸಿದ್ಧನಿದ್ದನಲ್ಲ ಶಂತನುವು. ಅವನಿಗೆ ಬೇಕಾಗಿದ್ದು ಸತ್ಯವತಿ ಅಷ್ಟೇ. ಹೀಗಾಗಿನೇ ಕೇಳು ದಾಶರಾಜ, ನಿನಗೇನು ಬೇಕು ಅಂತ ಹೇಳ್ತಾನೆ ಶಂತನುವು. ಇನ್ನೇನು ಕೇಳಬಹುದು ಆ ದಾಶರಾಜ? ಆಸ್ತಿ, ಹಣ, ಆಸ್ಥಾನದಲ್ಲಿ ಕೆಲಸ, ಯಮುನಾ ನದಿಯ ಮೇಲಿನ ಅಧಿಕಾರ ಏನು ಕೇಳಿಯಾನು? ಹೀಗಂದುಕೊಂಡೇ ಅದೇನು ಕೇಳು ಅಂದಿದ್ದ ಶಂತನುವು. ಆದರೆ ದಾಶರಾಜನ ಬೇಡಿಕೆ ತನ್ನ ಎದೆಯನ್ನೇ ಇರಿದು ಹಾಕತ್ತೆ ಅಂತ ಆ ಕ್ಷಣದಲ್ಲಿ ಅವನಿಗಾದರೂ ಎಲ್ಲಿ ಗೊತ್ತಿತ್ತು? ಮಹಾರಾಜ, ಸತ್ಯವತಿಯನ್ನು ನೀನು ಮದುವೆಯಾಗೋದಕ್ಕೆ ನನ್ನ ಅಭ್ಯಂತರ ಏನೂ ಇಲ್ಲ. ಆದರೆ ಅವಳಿಗೆ ಮಕ್ಕಳು ಹುಟ್ಟೋವರೆಗೆ ಹಸ್ತಿನಾವತಿಯನ್ನು ನೀನೇ ಆಳಬೇಕು. ಸತ್ಯವತಿಗೆ ಮಕ್ಕಳಾದ ನಂತರ ಅವರಿಗೆ ಪಟ್ಟ ಕಟ್ಟಬೇಕು. ರಾಜ್ಯದ ಅಧಿಕಾರ ಸತ್ಯವತಿಯ ಮಕ್ಕಳಿಗೆ ಅನ್ನೋದಾದರೆ ಮಾತ್ರ ಅವಳನ್ನು ನಾನು ನಿನಗೆ ಕೊಟ್ಟು ಮದುವೆ ಮಾಡಬಲ್ಲೆ ಅಂತ ಹೇಳ್ತಾನೆ ದಾಶರಾಜ. ಅವನ ಮಾತುಗಳು ಶಂತನುವಿನ ಆಸೆಗೆ ತಣ್ಣೀರಚ್ಚಿಬಿಟ್ವು. ಅದು ಹೇಗೆ ಸಾಧ್ಯ? ಗಂಗಾಪುತ್ರನಿಗೆ ಈಗಾಗಲೇ ಯುವರಾಜನ ಪಟ್ಟ ಕಟ್ಟಿ ಆಗಿದೆ. ಅವನು ಹಸ್ತಿನಾಪುರದ ಅಸಲಿ ವಾರಸುದಾರ, ಸರ್ವವಿದ್ಯಾ ಸಂಪನ್ನ, ಯುದ್ಧ ಕಲೆಗಳನ್ನು ಕರಗತ ಮಾಡಿಕೊಂಡವನು, ಮುಲ್ಲೋಕಗಳನ್ನು ಗೆಲ್ಲುವ ಶಕ್ತಿ ಹೊಂದಿರುವವನು, ಸಾಕ್ಷಾತ್ತು ಪರಶುರಾಮರ ಶಿಷ್ಯ ಅವನು. ಅಂಥವನನ್ನ, ತನ್ನ ಹಿರಿಮಗನನ್ನ ಬಿಟ್ಟು ಸತ್ಯವತಿಯ ಮಕ್ಕಳಿಗೆ ಪಟ್ಟ ಕಟ್ಟೋದು ಸಾಧ್ಯನಾ? ಇದಕ್ಕೆ ಧರ್ಮದ ಒಪ್ಪಿಗೆಯಾದರೂ ಸಿಗಬೇಕಲ್ಲ. ಈ ದಾಶರಾಜ ಮಗಳನ್ನು ನಿನಗೆ ಕೊಡೋದಿಲ್ಲ ಅಂತ ಹೇಳಿದರೂ ಕೂಡ ಶಂತನುವಿಗೆ ಇಷ್ಟೊಂದು ಬೇಸರ ಆಗ್ತಿರ್ಲಿಲ್ವೇನೋ. ಆದರೆ ಭರತ ವಂಶದ ಮುಂದಿನ ಉತ್ತರಾಧಿಕಾರಿ ಯಾರು ಅನ್ನೋದನ್ನು ನಿರ್ಧರಿಸೋದಕ್ಕೆ ಈ ದಾಶರಾಜ ನಿಂತನಲ್ಲ, ಇದು ಯಾವತ್ತಿಗೂ ಸಾಧ್ಯವಾಗದ ಮಾತು ಅಂದ್ಕೊಂಡು
ತಲೆ ಕೊಡವಿ ಭಾರವಾದ ಹೆಜ್ಜೆಗಳನ್ನು ಇಡ್ತಾ ಅಲ್ಲಿಂದ ಹೊರಟು ಬಿಟ್ಟ ಶಂತನು ಮಹಾರಾಜ. ಆತನ ಕಣ್ಣಲ್ಲಿ ಅಗಾಧವಾದ ನೋವಿತ್ತು, ಮುಖ ಬಾಡಿತ್ತು, ಹೆಜ್ಜೆಗಳಲ್ಲಿ ಭಾರ ಹೆಚ್ಚಾಗ್ತಿತ್ತು. ಇದೆಲ್ಲವನ್ನ ಮರೆಯಲ್ಲಿ ನಿಂತು ನೋಡ್ತಿದ್ದ ಸತ್ಯವತಿಯ ಕಣ್ಣಲ್ಲಿ ನೀರು ಹೊರಬರೋದಕ್ಕೆ ಹವಣಿಸ್ತಿತ್ತು. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳನ್ನ ಗಮನಿಸಿ ನೋಡಿ, ಬದುಕು ಅಂತ ಬಂದಾಗ ಅವರು ಗಂಡಸರಿಗಿಂತ ಬುದ್ಧಿವಂತರು. ಪ್ರತಿ ಹೆಣ್ಣಿಗೂ ತನ್ನ ಸಖ ಸುಂದರವಾಗಿರಬೇಕು, ಸ್ಫುರದ್ರೂಪಿಯಾಗಿರಬೇಕು ಅನ್ನೋ ಆಸೆಗಳಿರುತ್ತವೆ. ಆದರೆ ಮದುವೆ ಸಂಸಾರ ಅಂತ ಬಂದಾಗ ಸೌಂದರ್ಯ, ಸ್ಫುರದ್ರೂಪ ಇವೆಲ್ಲಕ್ಕಿಂತ ಗಂಡಿನ ಸಾಮಾಜಿಕ ಸ್ಥಾನಮಾನ, ಸಂಪತ್ತು, ಅಂತಸ್ತುಗಳೇ ಹೆಚ್ಚಾಗಿ ಬಿಡುತ್ತವೆ. ಅವರಿಗೆ ಬದುಕಿನ ಭದ್ರತೆ ಮುಖ್ಯ. ಅದು ತಪ್ಪು ಅಲ್ಲ. ಇಲ್ಲಿ ಕೂಡ ಹಾಗೇ ಆಗಿತ್ತು. ಸತ್ಯವತಿ ತನಗಿಂತ ಸಾಕಷ್ಟು ಹಿರಿಯನಾದ ಶಂತನು ಮಹಾರಾಜ ಮದುವೆಯ ಮಾತು ತೆಗೆದಾಗ ತಾನು ಹಸ್ತಿನಾವತಿಯ ಮಹಾರಾಣಿಯಾಗ್ತೀನಿ ಅನ್ನೋದೇ ಅವನ ವಯಸ್ಸನ್ನು ಮರೆಯೋ ಹಾಗೆ ಮಾಡಿತ್ತು. ಶಂತನುವು ಮಹಾರಾಜ ತನ್ನನ್ನು ಕೇಳೋದಿಕ್ಕೆ ಖುದ್ದು ತಾನೇ ಮನೆಯವರೆಗೆ ಬರ್ತಾನೆ ಅಂತ ಖಂಡಿತ ಸತ್ಯವತಿ ಅಂದ್ಕೊಂಡಿರಲಿಲ್ಲ. ನದಿಯ ತಟದಲ್ಲಿ ಮಹಾರಾಜ ತನಗೆ ಏನೆಲ್ಲ ಹೇಳ್ದ ಅನ್ನೋ ವಿಷಯನ ತನ್ನ ತಂದೆಗೆ ತಿಳಿಸೋದಿಕ್ಕೆ ಅಂತ ಮನೆ ಕಡೆಗೆ ಬಂದವಳಿಗೆ ಆಶ್ಚರ್ಯ. ಅಷ್ಟೊತ್ತಿಗಾಗಲೇ ಮಹಾರಾಜ ಬಂದು ತನ್ನ ತಂದೆಯ ಜೊತೆ ಮಾತಾಡೋದಕ್ಕೆ ಶುರು ಮಾಡಿದ್ದ. ಹೀಗಾಗಿನೇ ಸತ್ಯವತಿ ಮರೆಯಲ್ಲಿ ನಿಂತು ಅವರ ಸಂಭಾಷಣೆಯನ್ನೆಲ್ಲ ಕೇಳಿಸ್ಕೋತಿದ್ಲು. ಯಾವಾಗ ದಾಶರಾಜ ಸತ್ಯವತಿಯ ಮಕ್ಕಳೇ ಸಿಂಹಾಸನದ ವಾರಸುದಾರರಾಗಬೇಕು ಅನ್ನೋ ಬೇಡಿಕೆ ಇಟ್ಟು ಶಂತನು ಮಹಾರಾಜ ಅದು ಸಾಧ್ಯನೇ ಇಲ್ಲ ಅನ್ನೋ ಹಾಗೆ ಅಲ್ಲಿಂದ ಎದ್ದು ಹೊರಟು ಬಿಟ್ನೋ, ಆಗ ಎದೆ ಒಡೆದು ಹೋಯ್ತು ಸತ್ಯವತಿಗೆ. ರಾಜನೊಬ್ಬ ಬೆಸ್ತನ ಹುಡುಗಿಯನ್ನು ಮದುವೆಯಾಗ್ತಿರೋದೇ ಹೆಚ್ಚು. ಹೀಗಿರುವಾಗ ನನ್ನ ತಂದೆ ಈ ಬೇಡಿಕೆಗಳನ್ನು ಇಡೋ ಅವಶ್ಯಕತೆ ಏನಿತ್ತು? ನಾನು ಮಹಾರಾಣಿ ಆಗಬೇಕು ಅನ್ನೋದು ದೈವೇಚ್ಛೆಯಾಗಿದೆಯಲ್ಲ. ಇರಬಹುದು, ಶಂತನು ಮಹಾರಾಜನಿಗೆ ವಯಸ್ಸಾಗಿರಬಹುದು, ಆದರೆ ಚಂದ್ರವಂಶ ಯಾವತ್ತಿಗೂ ಚಿರಂಜೀವಿ ತಾನೆ. ಹೀಗಿದ್ದಾಗ ಹಸ್ತಿನಾವತಿ ಸಾಮ್ರಾಜ್ಯಕ್ಕಿಂತ ಮತ್ತಿನ್ಯಾವ ಮಹಾರಾಜ್ಯ ದೊರಕಿತು ತನಗೆ? ತನ್ನ ಅಪ್ಪನಿಗೆ ಬುದ್ಧಿ ಇಲ್ಲ. ಮನೆತನಕ ಬಂದ ಚಕ್ರವರ್ತಿಯನ್ನ ಅಳಿಯನ್ನಾಗಿ ಮಾಡಿಕೊಳ್ಳದೆ ಭವಿಷ್ಯದ ಬಗ್ಗೆ ಲೆಕ್ಕಾಚಾರ ಹಾಕ್ತಿದ್ದಾನೆ. ಅದಿರಲಿ, ನನ್ನ ತಂದೆಯ ಷರತ್ತನ್ನು ಒಪ್ಪಿ ಶಂತನುವು ನನ್ನನ್ನು ಮದುವೆಯಾದ ಮೇಲೆ ಅಕಸ್ಮಾತ್ ನನಗೆ ಮಕ್ಕಳಾಗದೇ ಇದ್ರೆ ಆಗೇನು ಮಾಡ್ತಾನೆ ನನ್ನಪ್ಪ? ಛೇ, ಮನೆತನಕ ಬಂದ ಭಾಗ್ಯ ಕಳೆದು ಹೋಯ್ತಲ್ಲ. ಇಂಥ ಸಾವಿರ ಯೋಚನೆಗಳೊಂದಿಗೆ ಕಣ್ಣೀರು ಹಾಕ್ತಾ ನಿಂತಿದ್ದ ಸತ್ಯವತಿಯ ಬಳಿಗೆ ಬಂದ ದಾಶರಾಜ ಮಗಳನ್ನು ಸಮಾಧಾನ ಮಾಡೋದಕ್ಕೆ ಶುರು ಮಾಡ್ದ. ಚಿಂತಿಸಬೇಡ ಮಗಳೇ, ನೀನು ಹಸ್ತಿನಾವತಿಯ ಮಹಾರಾಣಿ ಆಗ್ತೀಯ. ಶಂತನುವು ನಿನ್ನನ್ನು ಕಾಮಿಸಿಲ್ಲ, ಪ್ರೇಮಿಸಿದಾನೆ. ಹೀಗಾಗಿ ಆತ ಮರಳಿ ಬಂದೇ ಬರ್ತಾನೆ ಅಂತ ಪರಿಪರಿಯಾಗಿ ಸಮಾಧಾನ ಹೇಳ್ತಾನೆ ದಾಶರಾಜ. ಆದರೂ ಸತ್ಯವತಿಯ ಮನಸ್ಸು ಸಂಪೂರ್ಣವಾಗಿ ಸ್ಥಿಮಿತಕ್ಕೆ ಬರಲಿಲ್ಲ. ಆಕೆಯ ಕಣ್ಣೀರು ಕೂಡ ನಿಂತಿರಲಿಲ್ಲ. ಹೀಗಿಲ್ಲಿ ಬೆಸ್ತರ ಮನೆಯಲ್ಲಿ ಸತ್ಯವತಿ ಭವಿಷ್ಯದ ಬಗ್ಗೆ ಯೋಚಿಸ್ತಾ ಕೈಗೆ ಬಂದ ಅದೃಷ್ಟ ಕೈಜಾರಿ ಹೋಯ್ತಾ ಅನ್ನೋ ಚಿಂತೆಯಲ್ಲಿದ್ದರೆ, ಅತ್ತ ಅರಮನೆಯಲ್ಲಿ ರಾತ್ರಿ ಎಷ್ಟೊತ್ತಾದರೂ ಶಂತನುವು ಮಹಾರಾಜ ವಾಪಸ್ಸು ಬಂದಿಲ್ಲ ಅನ್ನೋ ಕಾರಣಕ್ಕೆ ಯುವರಾಜ ದೇವವ್ರತ ಗಾಬರಿಗೊಂಡಿದ್ದ. ಅಲ್ಲಿದ್ದ ಸೈನಿಕರ ಬಳಿ ಶಂತನುವಿನ ಬಗ್ಗೆ ವಿಚಾರಿಸ್ತಿದ್ದ. ಹಾಗಿದ್ದಾಗಲೇ ಅಲ್ಲಿಗೆ ಕಳಾವಿಹೀನ ಮುಖ ಹೊತ್ಕೊಂಡು ಬಂದಿದ್ದ ಹಸ್ತಿನಾವತಿಯ ದೊರೆ. ತಂದೆಯನ್ನ ಕಂಡ ದೇವವ್ರತ ಅದೆಷ್ಟು ಪ್ರಶ್ನೆಗಳನ್ನು ಕೇಳ್ದ. ಆದರೆ ಮಗನ ಯಾವ ಪ್ರಶ್ನೆಗೂ ಉತ್ತರಿಸುವ ಸ್ಥಿತಿಯಲ್ಲಿ ಶಂತನುವು ಇರಲಿಲ್ಲ. ಇನ್ನೇನಂತ ಉತ್ತರ ಕೊಟ್ಟಾನು? ಹೀಗಾಗಿನೇ ಶಂತನುವು ಅಂತಃಪುರದ ಕೋಣೆಯೊಳಗೆ ಸೇರಿ ಹಾಸಿಗೆಯ ಮೇಲೆ ಅಡ್ಡಾದ. ದೇಹ ಅಷ್ಟೇ ಅಲ್ಲ, ಅವನ ಮನಸ್ಸೇ ನಿಶ್ಶಕ್ತಗೊಂಡಿತ್ತು. ಕಣ್ಣು ಮುಚ್ಚಿದರೆ ಸಾಕು ಮತ್ತದೇ ಸತ್ಯವತಿಯ ರೂಪ ತುಂಬ್ಕೋತಿತ್ತು. ಅವನದ್ದು ವಿರಹ ವೇದನೆಯನ್ನು ಅನುಭವಿಸುವ ವಯಸ್ಸಲ್ಲ ನಿಜ, ಆದರೆ ಸತ್ಯವತಿಯನ್ನು ಮರೆಯೋದಕ್ಕೆ ಅವರಿಂದ ಸಾಧ್ಯವಾಗ್ತಿಲ್ಲ. ಶಂತನುವಿನದ್ದು ಮೋಹ ಅಲ್ಲ, ಶುದ್ಧ ಪ್ರೇಮ. ಅದಕ್ಕೆ ಯಾವ ವಯಸ್ಸಿನ ಹಂಗು ಹೇಳಿ? ಅದಕ್ಕೆ ಆವರಿಸಿಕೊಳ್ಳೋದು ಗೊತ್ತು, ಆವರಿಸಿದ ಮೇಲೆ ಬಳಲಿಸೋದು ಗೊತ್ತು. ನಿತ್ರಾಣಗೊಂಡಿದ್ದ ಶಂತನು ಮಹಾರಾಜ ಬೆಳಗಾಗೋದನ್ನೇ ಕಾಯ್ತಿದ್ದ. ಎಂದಿನಂತೆ ಮರುದಿನವೂ ಯಥಾ ಪ್ರಕಾರವೇ ಮೂಡಿದ್ದ. ಹಸ್ತಿನಾವತಿಯ ಮಹಾರಾಜ ಈಗ ಮತ್ತೆ ಸತ್ಯವತಿಯನ್ನು ಹುಡುಕೊಂಡು ಬಂದಿದ್ದ. ಅಲ್ಲಿಗೆ ಸತ್ಯವತಿ ತಂದೆ ಹೇಳಿದ್ದ ಮಾತು ನಿಜವಾಗೋ ಕಾಲ ಬಂದಿತ್ತು. ಹಾಗಂತ ದಾಶರಾಜನ ಷರತ್ತುಗಳಿಗೆ ಶಂತನು ಮಣದಿದ್ನ? ಖಂಡಿತ ಇಲ್ಲ. ಹಾಗಾದರೆ ಅಲ್ಲಿ ಏನಾಗಲಿತ್ತು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.